ಆನಂದ ಅಪ್ಪಾಜಿಯವರು ಹಿರಿಯೂರಿನಲ್ಲಿ ಪ್ರವಚನ ಮಾಡಬೇಕಾದ್ರೆ ಲಿಂಗೈಕ್ಯರಾಗ್ತಾರೆ. ಏನು ಮಡಿವಾಳ ಮಾಚಿದೇವರಂತೆ ಹೋರಾಟದ ಪ್ರತೀಕವಾಗಿ ನಿಂತವರು ಶರಣ ತಾರಕನಾಥ್ರವರು. ಬಸವ ತತ್ವ ನಿಷ್ಠರಾಗಿ ಬಸವ ತತ್ವಕ್ಕೆ ಎಲ್ಲಿ ಧಕ್ಕೆ ಆಗ್ತದೆ ಅಲ್ಲಿ ಧ್ವನಿಯನ್ನು ಎತ್ತಿ ಮಾತನಾಡಿ ಗಣಾಚಾರದ ನುಡಿಗಳನ್ನಾಡಿ ಬಸವ ತತ್ವದ ಸೇನಾನಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ತೆಲಂಗಾಣದಲ್ಲಿ ನಮ್ಮ ಎಷ್ಟು ಶರಣರ ಗ್ರೂಪ್ ಇದೆ. ನಮ್ಮ ಶೋಧವಾಣಿಯ ನಿರ್ಮಾಪಕರಾಗಿರ್ತಕ್ಕಂತಹ ಧರ್ಮೇಂದ್ರ ಪೂಜಾರಿಯವರು ನಿಜವಾಗಿ ಅವರು ಸ್ವಾಮೀಜಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಲ್ಲಿ ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಊಟಿ ಭಾಗದಲ್ಲಿ, ಇಡೀ ಕರ್ನಾಟಕದಾದ್ಯಂತ, ಬೀದರ್, ಹೀಗೆ ಎಲ್ಲಾ ಭಾಗದಲ್ಲೂ ಸಹ ಭಕ್ತರು, ಸದ್ಭಕ್ತರು, ಬಸವ ಭಕ್ತರು ಸಂಪೂರ್ಣ ಬೆನ್ನೆಲುಬಾಗಿ ನಿಂತಿದ್ದಾರೆ. ಲಿಂಗಾಯತ ಧರ್ಮದ ರ್ಯಾಲಿಗಳು ಬರೀ ಭಾಷಣಗಳಿಗೆ ಸೀಮಿತ ಆಗಬಾರದು. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಎಂಬುದು ಜಗಜ್ಜಾಹಿರವಾಗಿದೆ. ಆಲಯ ಎಚ್ಚೆತ್ಕೋಬೇಕಾಗಿದೆ. ಅದರ ನೇತೃತ್ವವನ್ನ ನಮ್ಮ ಚನ್ನಬಸವಾನಂದ ಸ್ವಾಮೀಜಿಗಳು, ಯಾಕೆಂದ್ರೆ ಅವರಿಗೆ 5 ಭಾಷೆಗಳು ಬರ್ತದೆ. ಮಹಾರಾಷ್ಟ್ರದ ಮರಾಠ ಭಾಷೆ ಬರ್ತದೆ, ಹಿಂದಿ ಬರ್ತದೆ, ಇಂಗ್ಲಿಷ್ ಬರ್ತದೆ, ತೆಲುಗು ಬರ್ತದೆ, ತಮಿಳು ಬರ್ತದೆ, ತುಳು ಬರ್ತದೆ. ಹೀಗೆ ಹಲವಾರು ಭಾಷೆಗಳು ಅವರಿಗೆ ಬರೋದ್ರಿಂದ, ಮತ್ತೆ ಅವರು ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರಲ್ಲಿ ವಿಶೇಷವಾಗಿ ಲಿಂಗಾಯತ ಧರ್ಮದ ಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಸಂಘಟನಾ ಚತುರರಿದ್ದಾರೆ. ಜವಾಬ್ದಾರಿಯನ್ನ, ಕರ್ಣಧಾರತ್ವವನ್ನು ಚನ್ನಬಸವಾನಂದ ಸ್ವಾಮೀಜಿ ವಹಿಸ್ಬೇಕು. ಮುಂಬೈನಲ್ಲಿ ಲಿಂಗಾಯತ ರ್ಯಾಲಿ ಮಾಡಿ ಅಂತ ಕರೆ ಕೊಟ್ರು. ಈ ತರ ರಾಜ್ಯಾದ್ಯಂತ ದೆಹಲಿಯವರೆಗೆ ಕೊಂಡೊಯ್ದು ಅಲ್ಲಿ ನಾವು ಸ್ವತಂತ್ರ ಮಾನ್ಯತೆಯನ್ನ ಪಡೀಲಿಕ್ಕೆ ನಮ್ಮ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ, ರಾಷ್ಟ್ರಪತಿಯವರಿಗೆ ಮನವಿಯನ್ನ ಮಾಡಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಿಖ್ಖರಿಗೆ ಅವರಿಗೆ ಸ್ವತಂತ್ರ ಮಾನ್ಯತೆ ಧರ್ಮ ಸಿಕ್ತು. ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಜೈನರಿಗೆ ಸಿಕ್ಕಿದೆ, ಬೌದ್ಧರಿಗೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ನಾವು ಸಹ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಒಂದು ಸ್ವತಂತ್ರ ಧರ್ಮ, ಬಸವಾದಿ ಪ್ರಮಥರು ನೀಡಿರ್ತಕ್ಕಂಥ, ಜಗತ್ತಿಗೆ ಕಲ್ಯಾಣವನ್ನ ತೋರಿಸಿರ್ತಕ್ಕಂಥ, ಪ್ರಪ್ರತಿಮ ಪಾರ್ಲಿಮೆಂಟ್ ಅನ್ನ ಹೊಂದಿರತಕ್ಕಂಥ ಧರ್ಮ ನಮ್ಮದು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಆದ್ದರಿಂದ ಲಿಂಗಾಯತ ರ್ಯಾಲಿಯನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕರ್ನಾಟಕದಲ್ಲಿ ಮಠಾಧೀಶರಿದ್ದಾರೆ, ಎಲ್ಲರನ್ನೂ ಒಗ್ಗೂಡಿಸ್ಕೋಬೇಕು. ನಾವು ಬರೀ ಲಿಂಗಾಯತ ಧರ್ಮದಲ್ಲಿ ಕೆಲವರು ವ್ಯವಹಾರಕ್ಕಾಗಿ ತಮ್ಮ ಅಂಗಡಿಗಳನ್ನೇ ಓಪನ್ ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಜನರಿಂದಿದೆ. ಖಂಡಿತ. ನಾನು ಮೊನ್ನೆ ಒಂದು ಚಿಂತನದಲ್ಲಿ ಹೇಳ್ತಾ ಇದ್ದೆ, ಏನು ಬಸವಣ್ಣನವರನ್ನ ಕೆಲವರು ವ್ಯಾಪಾರದ ವಸ್ತುವನ್ನಾಗಿಸ್ಕೊಂಡಿದ್ದಾರೆ, ಬಸವಣ್ಣನವರು ಕೆಲವರು ಭಾಷಣದ ಸರಕಾಗಿಸ್ಕೊಂಡಿದ್ದಾರೆ, ಬಸವಣ್ಣನವರನ್ನ ಕೆಲವರು ನಿಂದನೆ ಮಾಡ್ಲಿಕ್ಕೆ ಬಳಸ್ತಾರೆ, ಬಸವಣ್ಣನವರ ವಚನಗಳನ್ನ ಮತ್ತೊಬ್ಬರಿಗೆ ನಿಂದಿಸ್ಲಿಕ್ಕೆ ಬಳಸ್ತಾರೆ. ಹಿಂಗೆ ಬಸವಣ್ಣನವರನ್ನ ನಾನಾ ಆಯಾಮದಲ್ಲಿ ವ್ಯಾಪಾರದ ಸರಕಾಗಿ ಬಳಸುವಂಥವ್ರಿಗೆ ನಾನು ಕರೆ ಕೊಡ್ತಕ್ಕಂಥದ್ದಿಷ್ಟೇ. ಬಸವಣ್ಣ ವಿಶ್ವಗುರು, ಬಸವಣ್ಣ ವಿಶ್ವದ ಜ್ಯೋತಿ. ಯಾರೇನೆಂದರು ಓರಂತಿರ್ಪುದೆ ಸಮತೆ ಅಂತಕ್ಕಂಥ ಒಂದು ಮಾತಿದೆ. ಯಾರು ಸೂರ್ಯನನ್ನ ನೋಡಿ ಸೂರ್ಯನಿಗೆ ಹಿಂಗೆ ಉಗಿದ್ರೆ ಅದು ನಮ್ಮ ಮುಖದ ಮೇಲೆ ಬೀಳ್ತದೆ. ಹಂಗೆ ಒಂದು ದೀಪದ ಉಪಾಧಿಯಲ್ಲಿ ಬೆಳಕನ್ನ ನೀಡ್ತಕ್ಕಂಥ ಬಸವ ಧರ್ಮ, ಲಿಂಗಾಯತ ಧರ್ಮ, ಅದನ್ನ ಯಾರು ಬೇಕಾದ್ರೂ ಹೇಗಾದ್ರೂ ಬಳಸ್ಕೊಳ್ಳಿ. ಒಟ್ಟಿನಲ್ಲಿ ಲಿಂಗಾಯತ ಧರ್ಮ ವಿಶ್ವ ಧರ್ಮವಾಗಬೇಕು, ಸ್ವತಂತ್ರ ಧರ್ಮ ಆಗಬೇಕು. ಅದಕ್ಕಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ. ಅಂತ ನೇತಾರರು ಬೇಕು ನಮಗೀಗ. ಯಾಕೆಂದ್ರೆ ವಿಶ್ವಗುರು ಆಗ್ತಕ್ಕಂಥ ಬಸವಣ್ಣನವರನ್ನ ತಾವು ಕರ್ನಾಟಕ ಮಾತ್ರ ಸೀಮಿತ ಮಾಡಿದ್ದೀರಿ. ಅದೇ ರೀತಿಯಾಗಿ ಬೇರೆ ರಾಜ್ಯಕ್ಕೆ ಯಾರಿಗೂ ಪ್ರಚಾರ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಖಂಡಿತ ಇದು ಸತ್ಯವಾದ ವಿಚಾರ ಆಗಿದೆ. ಬಸವಣ್ಣನವರನ್ನ ಒಂದು ಕಾಲದಲ್ಲಿ ಮಠಗಳಲ್ಲಿ ಕೂಡ ಹಾಕೊಂಡಿದ್ರು ಬಸವಣ್ಣನವರನ್ನ. ಮತ್ತೆ ಒಂದು ಕಾಲದಲ್ಲಿ ಬಸವಣ್ಣನವರಿಗೆ ಈ ವೈದಿಕರು ಅಥವಾ ಏನು ಈ ಮನುವಾದಿಗಳು ಬಸವಣ್ಣನವರು ಬೆಳಕಿಗೆ ಬರಬಾರ್ದು ಅಂತ ಬಸವಣ್ಣನವರ ವಚನಗಳನ್ನ ಸುಟ್ಟು ಹಾಕ್ಲಿಕ್ಕೆ ನೋಡಿದ್ರು ಕೆಲವರು ಮಠಾಧೀಶರು ಬಸವಣ್ಣನವರನ್ನ ಬೆಳಕಿಗೆ ಬರಬಾರ್ದು, ಬಸವಣ್ಣನ ಮೇಲಿದ್ರೆ ನಾವು ಅದ್ರ ಕೆಳಗಡೆ ಹೋಗಲ್ಲ ಅಂತ ಹೇಳಿದಂತ ಮಠಾಧೀಶರು ಕೆಲವರು ಇದ್ದಾರೆ. ಆದ್ರೆ ಇವತ್ತು ನಾನು ಹೇಳ್ತೀನಿ, ಬಸವಣ್ಣನವರನ್ನ ನಾವು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸಿದ್ರೆ ಅಥವಾ ಯಾವುದೇ ಒಂದು ಸಂಘಟನೆಗೆ ಯಾರು ಪೇಟೆಂಟ್ ತಾಂಡಿದೀವಿ ಬಸವಣ್ಣ ನಮಗ್ ಮಾತ್ರ ಮೀಸಲು ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಅದು ಅವರ ಮೂರ್ಖತನ ಆಗ್ತದೆ. ಆದ್ದರಿಂದ
ಬಸವಣ್ಣ ಸೂರ್ಯ ಇದ್ದಂಗೆ ಎಲ್ಲಾ ಕಡೆಗೂ ಬೆಳಕು ಕೊಡ್ತಾನೆ ತಾನೆ ಸೂರ್ಯ. ಕರ್ನಾಟಕಕ್ಕೂ ಕೊಡ್ತಾನೆ, ಕಾಶ್ಮೀರಕ್ಕೂ ಕೊಡ್ತಾನೆ, ಪಾಕಿಸ್ತಾನಕ್ಕೂ ಕೊಡ್ತಾನೆ ಸೂರ್ಯ. ಎಲ್ಲ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ. ಹಂಗೆ ಬಸವಣ್ಣನವರು ಇಡೀ ಜಗತ್ತಿಗೆ ಬೆಳಕು ಕೊಡ್ತಾರೆ. ಅವರ ವಚನ ಸಾಹಿತ್ಯದ ಮುಖಾಂತರ ಇಡೀ ಜಗತ್ತನ್ನ ತನ್ನೆಡೆಗೆ ಸೆಳಿತಕ್ಕಂಥ ಚುಂಬಕ ಶಕ್ತಿ ಬಸವ ತತ್ವದಲ್ಲಿದೆ, ವಚನ ಸಾಹಿತ್ಯದಲ್ಲಿದೆ, ಬಸವಾದಿ ಪ್ರಮತರ ಚೈತನ್ಯ ಇದೆ. ಆದ್ದರಿಂದ ಆ ಬಸವ ಚೈತನ್ಯವನ್ನ, ಆ ಬಸವ ತತ್ವವನ್ನ ನಾವು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸದೆ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ರಾಜ್ಯದಿಂದ ರಾಷ್ಟ್ರಕ್ಕೆ, ರಾಷ್ಟ್ರದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗಿದೆ. ಎಂತ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲ ತನ್ನದೇ ಎಂದೆ ಅಂತ ಹೇಳ್ತಾರೆ ಆ ಸಿದ್ದಯ್ಯ ಪುರಾಣಿಕರು. ಆದ್ದರಿಂದ ಬಸವಣ್ಣನ ತತ್ವ ವಿಶ್ವ ಮಟ್ಟಕ್ಕೆ ಬೆಳೀಬೇಕು. ಎಲ್ಲರೂ ಬಸವಣ್ಣನ ತತ್ವದ ಕಡೆಗೆ ಮುಖ ಮಾಡಬೇಕು. ಎಲ್ಲರೂ ಬಸವಣ್ಣನವರನ್ನ ಆಸು ಒದ್ದು ಬಸವಣ್ಣನವರನ್ನ ಉಸಿರಾಗಿಸ್ಕೊಂಡು ಬದುಕಬೇಕು. ಒಂದ್ ಕಡೆ ಹೇಳ್ತಾರೆ, ಬಸವಣ್ಣನ ಏನು ಉಣಗಲಿಸಿದ ಬಸವಣ್ಣ, ಉಡಗಲಿಸಿದ ಬಸವಣ್ಣ, ನಡೆಗಲಿಸಿದ ಬಸವಣ್ಣ, ನುಡಿಗಲಿಸಿದ ಬಸವಣ್ಣ. ನಮಗೆ ಎಲ್ಲವುದನ್ನು ಕಲಿಸಿದ್ರು ಬಸವಣ್ಣನವರು. ಅಂತ ಬಸವಣ್ಣನವರನ್ನ ನಾವು ವಿಶ್ವದ ಮಟ್ಟಕ್ಕೆ ಕೊಂಡೊಯ್ಯುವ ಕೆಲಸ ಮಾಡಬೇಕಾಗಿದೆ. ಇಷ್ಟಲಿಂಗದ ಕರಡಿಗೆಗಳನ್ನ ದಾನ ಮಾಡಿ, ಇಷ್ಟಲಿಂಗಗಳನ್ನ ದೀಕ್ಷೆಯನ್ನ ಮಾಡಿ, ಇಷ್ಟಲಿಂಗವನ್ನ ಕಟ್ಟಿ, ವಿಭೂತಿಯನ್ನ ಕೊಡಿ, ದಾಸೋಹದ ಪರಿಕಲ್ಪನೆಯನ್ನು ಬೆಳೆಸಿ, ಕಾಯಕದ ಮಹತ್ವವನ್ನ ತಿಳಿಸಿ, ಕಾಯಕದ ತತ್ವವನ್ನ ಜನರಿಗೆ, ಸಮಾಜಕ್ಕೆ ಬಿತ್ತಿ, ತತ್ವವನ್ನ ವಚನ ಸಾಹಿತ್ಯದ ಪುಸ್ತಕಗಳನ್ನ ಹೆಚ್ಚೆಚ್ಚು ವಚನಗಳನ್ನ ಮುದ್ರಿಸಿ ಹಂಚಿ. ನಮಗೆ 770 ಅಮರಗಣಗಳಿದ್ದಾರೆ, 1,96,000 ಶರಣರಿದ್ದಾರೆ. ಅವರೆಲ್ಲರ ಸ್ಮರಣೆಯನ್ನ ಮಾಡ್ತಾ ಅವರೆಲ್ಲರ ಆಚಾರ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಳ್ಳೋಣ. ವಚನ ಸಾಹಿತ್ಯ ಭಾಷಣಗಳಿಗೆ ಸೀಮಿತ ಆಗಬಾರದು ಅನ್ನೋದು ನನ್ನ ಮನವಿ. ಬಸವಾದಿ ಪ್ರಮತರ ವಚನ, ಬಸವಾದಿ ಪ್ರಮತರು ನೀಡಿರ್ತಕ್ಕಂಥ ಧರ್ಮ, ಅರಿವು, ಆಚಾರ, ಅನುಭವ, ಇವು ಮೂರು ಸಮಾನವಾಗಿ ಅನುಷ್ಠಾನಕ್ಕೆ ತರಬೇಕು. ಪ್ರತಿಯೊಬ್ಬರೂ ನಿಮ್ಮೆಲ್ಲರ ರಕ್ತದ ಕಣ ಕಣದಲ್ಲಿ ಒಂದು ಜೋಶ್ ಇರಬೇಕು, ಉತ್ಸಾಹ ಇರಬೇಕು. ಏನಂತ, ನಾವು ಬಸವ ಧರ್ಮೀಯರು, ನಾವು ಲಿಂಗಾಯತ ಧರ್ಮೀಯರು, ನಮ್ಮದು ಸ್ವತಂತ್ರ ಧರ್ಮ ಆಗಬೇಕು. ನಮ್ಮಲ್ಲಿ ಇನ್ನೊಂದು ದೃಢ ಸಂಕಲ್ಪ ಬರಬೇಕು, ನಾವೆಲ್ಲ ಅಂಗದ ಮೇಲೆ ಲಿಂಗ ಧರಿಸ್ಬೇಕು. ನಾವು ಯಾವುದಕ್ಕೂ ಸಹ ನಮ್ಮ ತತ್ವ, ಆಚರಣೆ, ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಯಾವುದೋ ಬೇರೆ ಕೆಲವೊಂದು ಆಚರಣೆಗಳಿದೆ, ಮೌಢ್ಯತೆ, ಮೂಢನಂಬಿಕೆ ಆಚರಣೆ, ದೇವಸ್ಥಾನ, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಇತರೆ ಕೆಲವೊಂದು ಮೂಢ ಆಚರಣೆಗಳನ್ನ ಮಾಡೋದನ್ನೆಲ್ಲ ಬಿಟ್ಟು ಬಸವಣ್ಣನವರು ಹೇಳಿದಂತೆ ಕಟ್ಟಿದ ಲಿಂಗವನ್ನ ಬಿಟ್ಟು ಅನ್ಯ ದೈವಗಳಿಗೆ ಹೋಗಬಾರ್ದು. ನೀವು ಎಲ್ಲರೂ, ನಾನು ಕರೆ ಕೊಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಲಿಂಗಾಯತರಿಗೆ, ಅಂಗದ ಮೇಲೆ ಲಿಂಗ ಧರಿಸಿರ್ತಕ್ಕಂತಹ ಲಿಂಗಾಯತರಿಗೆ ಹೇಳೋದು, ಅಂಗದ ಮೇಲೆ ಲಿಂಗವನ್ನ ಕಟ್ಟಿ ನೀವು ತಿರುಪತಿಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಗೋಕರ್ಣಕ್ಕೆ ಹೋಗ್ತೀವಿ, ಮಥುರಾಕ್ಕೆ ಹೋಗ್ತೀವಿ, ಅಯೋಧ್ಯೆಗೆ ಹೋಗ್ತೀವಿ, ಹೋಗ್ಲಿ, ಎಲ್ಲರೂ ಬೇರೆಯವ್ರು ಹೋಗ್ಲಿ. ಆದರೆ ಲಿಂಗಾಯತರಿಗೆ ನಮ್ಮ ಧರ್ಮ ಕ್ಷೇತ್ರ ಕೂಡಲ ಸಂಗಮ, ನಮ್ಮ ಧರ್ಮದ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ ಆಗಿರ್ಬೇಕು. ಬಸವಣ್ಣನವರ ಜನ್ಮಸ್ಥಳ ಬಾಗೇವಾಡಿ ಇದೆ, ಸಿದ್ದರಾಮೇಶ್ವರರು ನೆಲೆಸಿ ಲಿಂಗೈಕ್ಯರಾದಂತಹ ಸೊಲ್ಲಾಪುರ ಇದೆ. ಹಿಂಗೆ ನಮ್ಮ ಲಿಂಗಾಯತ ಧರ್ಮೀಯರ ಹಲವಾರು ಪುಣ್ಯ ಕ್ಷೇತ್ರಗಳಿದಾವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋದ್ರೆ ಅಲ್ಲಮ ಪ್ರಭು ದೇವರು ಜನಿಸಿದ ಸ್ಥಳ ಇದೆ, ಅಕ್ಕಮಾದೇವಿ ಜನಿಸಿದ ಸ್ಥಳ ಇದೆ. ಇವೆಲ್ಲ ಹೋಗಿ, ನಮ್ಮ ಧರ್ಮದ ಕೇಂದ್ರಗಳು ಹಲವಾರು ಇದಾವೆ. ಅಂತ ಕಡೆ ಹೋಗಿ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಧರ್ಮದ ಆಚರಣೆಯನ್ನ ತರಬೇಕು. ಆಗ ಮಾತ್ರ ನಮ್ಮ ಲಿಂಗಾಯತ ಧರ್ಮಕ್ಕೆ ಒಂದು ಶಕ್ತಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಲಿಂಗಾಯತ ಧರ್ಮ ಅಂತಕ್ಕಂಥ ಸ್ವತಂತ್ರ ಧರ್ಮಕ್ಕೆ ಅಡ್ಡಗಾಲ ಹಾಕಬೇಡಿ. ನೀವು ರೇಣುಕರನ್ನೇ ಪೂಜೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದ್ರೆ ನೀವು ಪೂಜೆ ಮಾಡ್ತಕ್ಕಂಥ ಇಷ್ಟಲಿಂಗ ಒಂದೇ ಆಗಿರೋದ್ರಿಂದ ಲಿಂಗ ಕೇಂದ್ರೀಕೃತವಾದಂಥ ಲಿಂಗಾಯತ ಧರ್ಮಕ್ಕೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ಖಂಡಿತ ಅದು ನಿಮ್ಮ ಸೋಲೆ ಹೊರತು ಇದು ಬಸವಣ್ಣನವರ ಸೋಲಲ್ಲ. ಆದ್ದರಿಂದ ಲಿಂಗಾಯತ ಧರ್ಮಕ್ಕೆ ಯಾವ ಪಂಚಾಚಾರ್ಯರಿರ್ಬಹುದು ಅಥವಾ ಶಿವಾಚಾರ್ಯರುಗಳಿರ್ಬಹುದು, ನೀವೆಲ್ಲ ನಾವು ಬಸವ ಧರ್ಮ ಅಂತ ಮಾಡಿದ್ರೆ ನಿಮಗೆ ಕೆಂಗಣ್ಣಿಗೆ ಗುರಿ ಆಗ್ಬೋದು. ಆದ್ರೆ ಲಿಂಗಾಯತ ಧರ್ಮ ಅಂತ ಮಾಡಿದಾಗ ನೀವು ಕಟ್ತಕ್ಕಂಥ ಲಿಂಗ ಒಂದೇ ಆಗಿದೆ, ಬಸವ ಭಕ್ತರು ಕಟ್ತಕ್ಕಂಥ ಲಿಂಗ ಒಂದೇ ಆಗಿದೆ. ಆದ್ದರಿಂದ ಎಲ್ಲರೂ ಅಂಗದ ಮೇಲೆ ಇಷ್ಟಲಿಂಗವನ್ನು ಧರಿಸಿರೋರು ನಾವೆಲ್ಲ ಲಿಂಗಾಯತರು ಅಂತಕ್ಕಂಥ ಭಾವದಿಂದ
ಇದಕ್ಕೆ ಸ್ವತಂತ್ರ ಧರ್ಮಕ್ಕೆ ನೀವು ಕೈ ಜೋಡಿಸಿ, ಆಗ ನಿಮ್ಮ ವ್ಯಕ್ತಿತ್ವ ಹೆಚ್ಚುತ್ತದೆ, ನಿಮ್ಮ ಗೌರವ ಹೆಚ್ಚುತ್ತದೆ ಅಂತ ಈ ಸಂದರ್ಭದಲ್ಲಿ ಪಂಚಾಚಾರ್ಯರಿಗೆ ಹಾಗೂ ಅವರ ಭಕ್ತರಿಗೆ ನಾನು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿವರೆಗೆ ಕರ್ನಾಟಕದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಲಿಂಗಾಯತರಾಗಿದ್ರು, ಆದರೆ ಬಸವಣ್ಣಗೆ ಯಾರು ಒಂದು ಸ್ಥಾನ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ. ಒಂದು ಯಾವ ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂತ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಾಂಸ್ಕೃತಿಕ ನಾಯಕ ಅಂತ ಒಂದು ಘೋಷಣೆ ಮಾಡಿ ಲಿಂಗಾಯತರಿಗೆ ಒಂದು ದೊಡ್ಡ ಗೌರವ ಕೊಟ್ಟಿದ್ದಾರೆ. ಬಹಳ ಲಿಂಗಾಯತ ಧರ್ಮೀಯರಾಗಿರ್ತಕ್ಕಂತ ಅನೇಕ ಮುಖ್ಯಮಂತ್ರಿಗಳು ಹೆಸರು ತಗೊಳ್ಳಾರ್ದೆ ಹೇಳ್ಬೋದಾಗುತ್ತೆ ನಾವು. ಗುಡ್ ಕ್ವಶನ್. ಇದು ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂತ ಲಿಂಗಾಯತ ಧರ್ಮ, ವಚನ ಸಾಹಿತ್ಯ, ಬಸವಣ್ಣವರಿಗೆ ಬಗ್ಗೆ ಇರ್ತಕ್ಕಂತ ಒಂದು ಅಪಾರ ಒಂದು ಭಕ್ತಿ ನಮ್ಮ ಲಿಂಗಾಯತರ ಜನನಾಯಕರಿಗೆ ಯಾಕೆ ಇಲ್ಲ ಅಂತ ಬಹಳ ಒಳ್ಳೆ ಪ್ರಶ್ನೆಯನ್ನ ಹಾಕಿದ್ದೀರಾ. ಗುಡ್ ಕ್ವಶನ್ ಇದು. ನೋಡಿ, ಒಂದ್ ಕಡೆ ಒಂದ್ಸಲ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತರೆಲ್ಲರೂ ಒಗ್ಗಟ್ಟಾಗಿದ್ರೆ ಕರ್ನಾಟಕ ಪೂರ್ತಿ ಸೂರ್ಯ ಚಂದ್ರ ಇರೋವರೆಗೂ ಲಿಂಗಾಯತರೇ ಮುಖ್ಯಮಂತ್ರಿ ಆಗ್ತಿದ್ರು ಅಂತ. ಆದ್ರೆ ದುರದೃಷ್ಟವಶಾತ್ ನಮ್ಮಲ್ಲಿ ಗುಂಪುಗಾರಿಕೆ ಇದೆ, ಒಡೆದು ಆಳುವ ನೀತಿ ಇದೆ. ವೀರಶೈವ ಬೇರೆ, ಲಿಂಗಾಯತ ಬೇರೆ, ನೊಳಂಬ ಲಿಂಗಾಯತರು ಬೇರೆ, ಸಾದ್ ಲಿಂಗಾಯತರು ಬೇರೆ, ರೆಡ್ಡಿ ಲಿಂಗಾಯತರು ಬೇರೆ, ಪಂಚಮಸಾಲಿಗಳು ಬೇರೆ. ಈ ತರ ನಮ್ಮ ಲಿಂಗಾಯತ ಸಮುದಾಯವನ್ನ ಒಡೆದು ಆಳುವ ನೀತಿಯನ್ನ ರಾಜಕಾರಣಿಗಳು ಅನುಸರಿಸಿ ತಮ್ಮ ಮತ ಬೇಟೆಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ಲಿಂಗಾಯತ ಸಮುದಾಯವನ್ನ ಹಾಳು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಜವಾಗಿ ಹೇಳಬೇಕು ಅಂದ್ರೆ, ಸಿದ್ದರಾಮಯ್ಯನವರು ತೆಗೆದುಕೊಂಡ ನಿರ್ಧಾರ, 12ನೇ ಶತಮಾನದ ಬಸವಾದಿ ಪ್ರಮಥರು ತೆಗೆದುಕೊಂಡ ನಿರ್ಧಾರದ ನಂತರ 21ನೇ ಶತಮಾನದಲ್ಲಿ ತೆಗೆದುಕೊಂಡ ಸಿದ್ದರಾಮಯ್ಯನವರ ನಿರ್ಧಾರ ಜಗತ್ತಿಗೆ ಒಂದು ಹೊಸ ಆಶಾಕಿರಣವನ್ನು ಉಂಟು ಮಾಡಿದೆ. ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬುದಾಗಿ ಬಿಂಬಿಸಿದ್ದು, ಕರೆ ಕೊಟ್ಟು ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯನವರ ಒಂದು ಐತಿಹಾಸಿಕ ದಾಖಲೆ. ಎರಡನೆಯದಾಗಿ, ಏನು ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮ ಎಂದು ಮಾನ್ಯತೆ ಪಡೆಯಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ದೆಹಲಿಗೆ ಅವರು ಒಪ್ಪಿಗೆ ಮಾಡಿ ಕರ್ನಾಟಕ ಸರ್ಕಾರದಿಂದ ಕೊಟ್ಟಂತ ಕೆಲಸ ಅತ್ಯಂತ ಎರಡನೆಯ ನಿರ್ಧಾರ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕಾರಣ ಏನು ಅಂದ್ರೆ, ನೋಡ್ರಿ, ಹೇಳಿದ್ರು ಅವರು ಜಾತಿ ಮತಕ್ಕಿಂತನೂ ನೀತಿಯಲ್ಲಿ ಅವರು ಮೊನ್ನೆ ಒಂದ್ ಕಡೆ ಹೇಳ್ತಾ ಇದ್ರು, ನಾನು ಬಸವಣ್ಣನವರ ವಚನವನ್ನ ಹೇಳಿ, ಕಳಬೇಡ ಕೊಲ್ಲಬೇಡ ಸಪ್ತಶೀಲಗಳ ವಚನಗಳನ್ನ ಹೇಳಿ, ಇವನಾರವ ಎನ್ನುವ ವಚನವನ್ನ ಹೇಳಿ ಆ ಮಕ್ಕಳಿಗೆ ಹೇಳ್ತಿದ್ರು, ನಾನು ಬಸವಣ್ಣನವರ ಅಪ್ಪಟ ಅಭಿಮಾನಿ, ನಾನು ಬಸವಾನುಯಾಯಿ ಎಂಬುದಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಆದ್ದರಿಂದ ಬಸವಣ್ಣನವರನ್ನ ಒಪ್ತಕ್ಕಂಥವ್ರು ಬರೀ ಲಿಂಗಾಯತರಲ್ಲ, ವಿಶ್ವದ ಎಲ್ಲ ಜನರು, ಎಲ್ಲ ವ್ಯಕ್ತಿಗಳು ಬಸವಣ್ಣನವರ ಅನುಯಾಯಿಗಳಾಗಿದ್ದಾರೆ, ಬಸವಾಭಿಮಾನಿಗಳಾಗಿದ್ದಾರೆ. ಬಸವ ಅಭಿಮಾನಿಗಳಿಗೆ ನಾವು ಕರೆ ಕೊಡೋದಿಷ್ಟೇ, ಇದು ವಿಶ್ವ ಧರ್ಮ ಆಗಲಿಕ್ಕೆ ನೀವೆಲ್ಲರೂ ಮನಸ್ಸನ್ನ ಮಾಡಿದ್ರೆ, ಏನು ಸಿದ್ದರಾಮಯ್ಯನವರಂತೆ ನಮ್ಮ ಕರ್ನಾಟಕದ ಲಿಂಗಾಯತ ರಾಜಕಾರಣಿಗಳು ಎಷ್ಟೋ ಜನ, ಈಶ್ವರ ಖಂಡ್ರೆ ಅವರಿದ್ದಾರೆ, ಶಾಮನೂರ್ ಶಿವಶಂಕರಪ್ಪನವರಿದ್ದಾರೆ, BS ಯಡಿಯೂರಪ್ಪನವರಿದ್ದಾರೆ, ಇವರಂತೆ ಇನ್ನೂ ನೂರಾರು ಜನ ಸಣ್ಣ ಪುಟ್ಟ ರಾಜಕಾರಣಿಗಳು, ಮಧ್ಯಮ ರಾಜಕಾರಣಿಗಳು, ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರತಕ್ಕಂಥ ಬಸವರಾಜ ಬೊಮ್ಮಾಯಿ ಅಂತ ರಾಜಕಾರಣಿಗಳು ಬಹಳಷ್ಟು ಜನರಿದ್ದೀರಾ. ನೀವೆಲ್ಲ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಈ ಗೊಂದಲವನ್ನ ಬಿಟ್ಟು, ಬರೀ ನೀವೆಲ್ಲ ನೀವು ಗುರುಗಳ ಅನುಯಾಯಿಗಳು ಯಾರ್ದಾರೋ ಆಗಿರ್ರಿ, ಆದ್ರೆ ಅಂಗದ ಮೇಲೆ ಲಿಂಗ ಇರೋರು ನಾವೆಲ್ಲ ಲಿಂಗಾಯತರು ಅನ್ನೋದನ್ನ ಮಾತ್ರ ಬಿಂಬಿಸ್ಕೊಳ್ಳಿ. ನಾನು ಇದನ್ನ ನನ್ನ ಪತ್ರಕರ್ತರಿಗೆ ಮನವಿ ಮಾಡ್ತೀನಿ, ಇದನ್ನ ನೀವು ಹೈಲೈಟ್ ಮಾಡಿ. ಏನಂತ, ಅಂಗದ ಮೇಲೆ ಲಿಂಗವಿರುವವರೆಲ್ಲರೂ ಲಿಂಗಾಯತರು. ಇಲ್ಲಿ ಮತ್ತೆ ವೀರಶೈವ ಲಿಂಗಾಯತ ಗೊಂದಲ ಬೇಡ. ನಿಮ್ಮ ಅಂತರಂಗದ ನಿಮ್ಮ ಮನೆಯ ಗುರುಗಳು ರೇಣುಕಾಚಾರ್ಯರಾಗಿರ್ಲಿ, ಉಜ್ಜಯಿನಿ ಜಗದ್ಗುರುಗಳಾಗಿರ್ಲಿ, ಕಾಶಿ ಜಗದ್ಗುರುಗಳಾಗಿರ್ಲಿ, ಬಸವಣ್ಣನವರಾಗಿರ್ಲಿ, ಸುತ್ತೂರು ಸ್ವಾಮಿಗಳಾಗಿರ್ಲಿ, ಸಿರಿಗೆರೆ ಸ್ವಾಮಿಗಳಾಗಿರ್ಲಿ, ಪಂಚಮಸಾಲಿ ಗುರುಗಳಾಗಿರ್ಲಿ, ಯಾರು ಆಗಿರ್ಲಿ, ಆದರೆ ನಾವೆಲ್ಲರೂ ಅಂಗದ ಮೇಲೆ ಲಿಂಗ ಇರೋರೆಲ್ಲ ನಾವು ಲಿಂಗಾಯತರು ಅನ್ನುವ ಒಂದೇ ಒಂದು ಧ್ಯೇಯ ವಾಕ್ಯವನ್ನ ಇಟ್ಕೊಳ್ಳಿಕ್ಕೆ ನಾನು ಪತ್ರಿಕಾ ಮಾಧ್ಯಮದವರು ಇದನ್ನ ಹೆಚ್ಚು ಬಿಂಬಿಸಿ ಹೇಳಿ, ನಾವೆಲ್ಲ ಒಂದಾಗಬೇಕು. ನಾವೆಲ್ಲ ಒಂದಾದ್ರೆ ನಮ್ದು ಸ್ವತಂತ್ರ ಧರ್ಮ ಆಗುತ್ತೆ, ಕರ್ನಾಟಕ ರಾಜ್ಯವನ್ನ ಆಳಲಿಕ್ಕೂ ನಿಮಗೆ ಶಕ್ತಿ ಸಿಗ್ತದೆ,
ಬಲ ಸಿಗ್ತದೆ. ನಿಮಗೆ ಗೊತ್ತಿದೆಯಲ್ಲ, ಒಂದೇ ಒಂದು ಕಡ್ಡಿಯನ್ನ ಸುಲಭವಾಗಿ ಮುರಿಬಹುದು, ಆದ್ರೆ 20-30 ಕಡ್ಡಿಯನ್ನ ಒಟ್ಟಿಗೆ ಇಟ್ಕೊಂಡು ಮುರಿರಿ ಅಂದ್ರೆ ಹೆಂಗೆ ಸಾಧ್ಯ ಇಲ್ಲ. ಹಂಗೆ ನೀವು ಒಂದೊಂದು ಕಡ್ಡಿ ಆಗಬೇಡಿ ರಾಜಕಾರಣಿಗಳು, ಮಠಾಧೀಶರು ಒಂದೊಂದು ಕಡ್ಡಿ ಆಗಬೇಡಿ, ಇಡಿಯಾದ ಕಡ್ಡಿಗಳಾಗಿ, ಇಡಿಯಾದ ಒಂದು ಮರದ ಕಟ್ಟಿಗೆಯಂತೆ ಆದ್ರೆ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ಒಗ್ಗಟ್ಟಿನಲ್ಲಿ ಶಕ್ತಿ ಬರ್ತದೆ, ಬಲ ಬರ್ತದೆ ಎಂಬುದಾಗಿ ಕರೆ ಕೊಡ್ತೀನಿ. ನಾವೆಲ್ಲ ಲಿಂಗಾಯತರು ಎನ್ನುವ ಧ್ಯೇಯ ಮಂತ್ರ ಎಲ್ಲರದ್ದಾಗಲಿ ಅಂತ ನಾನು ಕರೆ ಕೊಡ್ತೀನಿ. ಶರಣು ಶರಣಾರ್ಥಿ.